ಇದು ಏನಾಗ್ತಾ ಇದೆ ಗೊತ್ತಾ, ಒಂದು ಇಡಿಯಟ್ ಸಿಂಡ್ರೋಮ್ ಅಂತ ಇದೆ, IDIOT ಆಯ್ತಾ, ಇಂಟರ್ನೆಟ್ ಡಿರೈವ್ಡ್ ಇನ್ಫಾರ್ಮೇಶನ್ ಅಬ್ಸ್ಟ್ರಕ್ಟಿಂಗ್ ಟ್ರೀಟ್ಮೆಂಟ್, IDIOT ಅಂತ ಇದೆ ಒಂದು. ಸಣ್ಣ ಸಣ್ಣ ಸಿಂಪ್ಟಮ್ಸ್ ಹೋಗ್ಬಿಟ್ಟು ಗೂಗಲ್ ಅಲ್ಲಿ ಚೆಕ್ ಮಾಡ್ಬಿಡೋದು. ಗೂಗಲ್ ಅಲ್ಲಿ ಚೆಕ್ ಮಾಡಿದ ತಕ್ಷಣ ಅದು ಇದರ ಬರೋ ಕಾಯಿಲೆಗಳನ್ನೆಲ್ಲ ತೋರಿಸ್ಬಿಡುತ್ತೆ. ಅವಾಗ ಪ್ರತಿಯೊಂದನ್ನು ನನ್ಗಿದೆಯೇನೋ ಅಂತಕ್ಕಂತಹ ಮಾಹಿತಿ ತಗೊಂಡು ಡಾಕ್ಟರ್ ಹತ್ರ ಓಡ್ಬರೋದು. ಡಾಕ್ಟ್ರೆ ನನ್ಗೆ ಆ ಕಾಯಿಲೆ ಇರ್ಬೋದು ನೋಡ್ರಿ, ಈ ಕಾಯಿಲೆ ಇರ್ಬೋದು ನೋಡ್ರಿ. ಅವಾಗ ಏನಾಗುತ್ತೆ, ಡಾಕ್ಟರ್ಗಳಿಗೆ ಒಂದು ಸ್ವಲ್ಪ ಮಿಸ್ಇನ್ಫಾರ್ಮೇಶನ್, ಅವ್ರು ಇನ್ನೊಂದು ಬೇರೆ ಅದಿರ್ಬೋದು ಇದಿರ್ಬೋದು ಅಂತ 28 ಟೆಸ್ಟ್ ಮಾಡಿಸ್ತಾರೆ. ಇದನ್ನ ನಾವು ಇಡಿಯಟ್ ಸಿಂಡ್ರೋಮ್ ಅಂತ ಕರಿತೀವಿ. ನಮ್ಗೆ ಸರಿಯಾದ ದಾರಿನಲ್ಲಿ ಹೋಗೋದಕ್ಕೆ ಅಬ್ಸ್ಟ್ರಕ್ಟ್ ಮಾಡುತ್ತದು, ನಮ್ಮ ಥಾಟ್ ಪ್ರೊಸೆಸ್ನೆಲ್ಲ ಹಾಳು ಮಾಡ್ಬಿಡುತ್ತೆ. ಅದು ಒಳ್ಳೇದಲ್ಲ ರೀ, ಅದು ಬಹಳ ಡೇಂಜರು, ಗೊತ್ತಾಯ್ತಾ? ಬರ್ತಕ್ಕಂತಹ ಸೂಚನೆಗಳೆಲ್ಲ ಕಾಯಿಲೆದಿರಲ್ಲ. ನಾವು ಒಂದು ರೌಂಡ್ ಕಾಯಿಲೆ ಇರಬಹುದಾ ಇಲ್ವಾ ಅಂತ ಚೆಕ್ ಮಾಡಬೇಕು, ಕಾಯಿಲೆ ಇಲ್ಲ ಅಂತ ಕ್ಲಾರಿಫೈ ಮಾಡ್ಕೋಬೇಕು, ಅದಾದ್ಮೇಲೆ ಅದು ಬಿಟ್ಬಿಡ್ಬೇಕು.